ನಿಮ್ಮ ಒಟ್ಟಿಗೆ ನಾನು ಹಂಚ್ಕೋಬೇಕು ಎಂಬತಕ್ಕಂಥ ಆಲೋಚನೆ ಕೊಟ್ಟು ನನಗೆ ಬಂದಂತಹದ್ದು ಪ್ರಾರ್ಥನೆ ವಿಚಾರವಾಗಿ ನಾವು ಸ್ವಲ್ಪ ಹೊತ್ತು ಆಲೋಚನೆಯನ್ನು ಮಾಡ್ಕೊಡ್ಬೇಕು ಎಂಬತಕ್ಕಂಥ ಮನಸ್ಸು ದೇವರು ನನ್ನ ಕೊಟ್ಟ. ಯಾಕಂದ್ರೆ ಈ ದಿನಗಳಲ್ಲಿ ಸಭೆಗಳಲ್ಲಿ ನಿರ್ಲಕ್ಷಿಸಲ್ಪಡತಕ್ಕಂಥ ಕೂಟ ಎಂಬುದಾಗಿ ಹೇಳುವಾಗ ಅದು ಪ್ರಾರ್ಥನೆ ಕೂಟವೇ ಆಗಿರ್ತದೆ. ಎಲ್ಲಾ ಕೂಟದಲ್ಲಿಯೂ ಪರವಾಗಿಲ್ಲ, ಅನೇಕರು ಬಂದು ಸೇರುವಂತವರಾಗ್ತಾರೆ. ಆದ್ರೆ ಈ ಪ್ರಾರ್ಥನಾ ವೇದಿ, ಪ್ರಾರ್ಥನಾ ಸಮಯಕ್ಕೆ ಅನೇಕರು ಕೂಡುವಂತಹ ಒಂದು ಸ್ಥಿತಿ, ಅದರ ಗಂಭೀರತೆಯನ್ನ ಅರ್ಥ ಮಾಡಿಕೊಳ್ಳದೆ ಅದರಲ್ಲಿ ವಿರಳವಾಗಿ ಬೆರಳೆಣಿಕೆಯಷ್ಟು ಜನರು ಕೂಡುವಂತದ್ದು ನೋಡುವಂತವರಾಗಿದ್ದೇವೆ. ಕನ್ನಡದಲ್ಲಿ ಒಂದು ಗಾದೆ ಉಂಟು, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯನ್ನ ಎಂಬ ಹಾಗೆ. ಹೌದು, ಆ ಪ್ರಾರ್ಥನೆಯ ಒಂದು ಬೆಲೆ, ಮೌಲ್ಯ, ಅದರಲ್ಲಿರ್ತಕ್ಕಂತಹ ತಾತ್ಪರ್ಯಗಳು, ಅದರ ಸಿಗ್ತಕ್ಕಂತಹ ಸಂತೋಷ, ಸಮಾಧಾನ, ಇವೆಲ್ಲವನ್ನ ಅರ್ಥ ಮಾಡಿಕೊಡುವುದರ ಖಂಡಿತವಾಗಿ ಪ್ರಾರ್ಥನಾ ವೇದಿಯನ್ನ ತಪ್ಪಿಸ್ಕೊಳ್ಳಲು ಸಾಧ್ಯವಿಲ್ಲ. ಹೌದು, ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ, ಬೆಳಿಗ್ಗೆ ಎದ್ದಾಗ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ, ಗಡಿಬಿಡಿಯ ಪ್ರಾರ್ಥನೆ, ಮತ್ತು ತಿರುಗಿ ರಾತ್ರಿ ಕುಟುಂಬ ಪ್ರಾರ್ಥನೆಯನ್ನ ಮಾಡ್ತೇವೆ, ಮನಿಕೊಳ್ಳುವಾಗ ಮಲ್ಕೊಳ್ಳುವಾಗ ನಾವು ಪ್ರಾರ್ಥನೆ, ಹೀಗೆ ಕೆಲವು ವಿಚಾರಗಳು ಮಾತ್ರ ಪ್ರಾರ್ಥನೆಯನ್ನು ಮಾಡುವಂತವರಾಗಿರ್ತೇವೆ. ಆದರೆ ಈ ಪ್ರಾರ್ಥನೆ ಎಂಬತಕ್ಕಂಥದ್ದು ಅದು ಭಕ್ತನ ಉಸಿರಾಗಿರ್ಬೇಕು. ಪ್ರಾರ್ಥನೆ ಅದು ದೇವರನ್ನ ನಾವು ಯಾವ ರೀತಿಯಾಗಿ ಸನ್ಮಾನಿಸ್ತೇವೆ ಎಂಬತಕ್ಕಂಥದ್ದನ್ನು ತಿಳಿಸುವಂತದ್ದಾಗಿದೆ. ಈ ಸಂಜೆ ವೇಳೆಯಲ್ಲಿ ಈ ಪ್ರಾರ್ಥನೆಯ ಮಹತ್ವ ಮತ್ತು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಹಾಗೆ ನಾವು ಕೇಳದಂತ ವಾಕ್ಯವಾಗಿ ಸತ್ಯವೇದದಲ್ಲಿ ಕೆಲವು ಪ್ರಾರ್ಥನೆಗಳಿದೆ, ಅದನ್ನ ಆಲೋಚನೆ ಮಾಡ್ಕೊಳ್ತಾ ಬರೋಣ. ಈ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಇದು ದೇವರೊಂದಿಗೆ ಐಕ್ಯತೆಯನ್ನು ಹೊಂದುವ ಒಂದು ಸಾಧನ. ಆತನೊಟ್ಟಿಗೆ ನಾವು ಅನ್ಯೋನ್ಯತೆ ಹೊಂದಿಸಬೇಕಾದ್ರೆ ಇಟ್ಸ್ ಎನ್ ಕಮ್ಯುನಿಕೇಶನ್. ಅದು ದೇವರೊಟ್ಟಿಗೆ ನಮ್ಮನ್ನ ಅದು ಒಂದು ಸಾಧನ, ಒಂದು ಎಕ್ವಿಪ್ಮೆಂಟ್ ಅನ್ನು ಯಾವ ರೀತಿಯಾಗಿ ನಾವು ಈ ಮಾಧ್ಯಮನ ಬಳಸ್ಕೊಂಡು ನಮ್ಮ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಗಳಾಗಿರ್ಬೋದು, ಅದ್ರಲ್ಲಿ ಕೂತ್ಕೊಂಡು ಈ ದೇವರ ವಾಕ್ಯವನ್ನ ನಾವು ಕೇಳ್ತೇವೆ. ಅದೇ ರೀತಿಯಾಗಿ ತಂದೆಯೊಟ್ಟಿಗೆ ನಾವು ಅನ್ಯೋನ್ಯವಾಗುವುದಕ್ಕೆ, ತಂದೆಯೊಟ್ಟಿಗೆ ನಾವು ಸಂಬಂಧಗಳನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕಾಗಿ ಈ ಪ್ರಾರ್ಥನೆ ಇರ್ತಕ್ಕಂಥದ್ದು ದೇವರೊಟ್ಟಿಗಿನ ಒಂದು ಐಕ್ಯತೆಯ ಒಂದು ಸಾಧನವಾಗಿದೆ. ಇದು ಒಂದು ಎಕ್ವಿಪ್ಮೆಂಟ್ ಆಗಿದೆ. ಅದೊಂದು ಕಮ್ಯುನಿಕೇಶನ್ ಮಾಡ್ತಕ್ಕಂಥ ಒಂದು ಸಾಧನ ಈ ಪ್ರಾರ್ಥನೆ ಆಗಿರುತ್ತೆ. ಮತ್ತು ಇನ್ನು ನಾವು ನೋಡುವಾಗ ಇದು ದೇವರೊಂದಿಗೆ ಗಾಢವಾದ ಸಂಬಂಧವನ್ನು ಪ್ರಾರ್ಥನೆ ಮೂಲಕ ಪಡೆಯಬಹುದು. ಈ ದೇವರೊಟ್ಟಿಗೆ ನಮ್ಮ ಒಂದು ಈ ಸಾಧನವನ್ನ ಬೆಳೆಸ್ಕೊಂಡು, ಪ್ರಾರ್ಥನೆ ಎಂಬತಕ್ಕಂಥ ಸಾಧನವನ್ನ ಬೆಳೆಸ್ಕೊಂಡು ಆತನೊಟ್ಟಿಗೆ ಬಹಳ ಗಾಢವಾದಂತಹ, ಯಾರು ಅಗಸಲಾರದಂತಹ, ಬೇದಿರಿಸಲಾರದಂತಹ, ದೂರ್ಪಡಿಸಲಾರದಂತಹ ಒಂದು ಗಾಢವಾದ ಸಂಬಂಧವನ್ನ ಅದು ಉಂಟು ಮಾಡುವಂತದ್ದಾಗಿದೆ. ಲೋಕದ ಯಾವುದೇ ಸಂಬಂಧಗಳಾಗಿರ್ಬೋದು, ಯಾವುದೇ ಅದು ಅಳಿದು ಹೋಗ್ತವೆ, ಕ್ಷಣ ಮಾತ್ರ ಇಡುವಂತದ್ದಾಗಿರುತ್ತೆ. ಸಂದರ್ಭಕ್ಕೆ ಸಂದರ್ಭ ವಿಭಿನ್ನವಾಗಿರ್ತದೆ. ಹೌದು, ಹೊಸದು ಬಂದಾಗ ಹಳೆಯದನ್ನ ಮರೆತು ಹೋಗ್ತಕ್ಕಂಥದ್ದಾಗಿರುತ್ತೆ, ಅಥವಾ ಮಾಡದಂತ ಉಪಕಾರಗಳಿಗೆ ಸಂಬಂಧ ಸ್ವಲ್ಪ ಕಾಲದಂತ ಬರೆಯುವಂತವರಾಗಿರ್ತವೆ. ಈ ಅನೇಕ ವಿಭಿನ್ನವಾದಂತ ಪರಿಸ್ಥಿತಿಯಲ್ಲಿ ಈ ಸಂಬಂಧಗಳು ಕೆಡುವಂತದ್ದಾಗಿದೆ. ಆದ್ರೆ ಪ್ರಾರ್ಥನೆ ಅದು ದೇವರ ಮೂಲಕ ಏನಪ್ಪಾ ಅಂದ್ರೆ ದೇವರೊಟ್ಟಿಗೆ ಒಂದು ಗಾಢವಾದಂತ, ವರ್ಣಿಸಲು ಅಸಖ್ಯವಾದಂತಹ ಅಂತ ಗಾಢವಾದಂತ ಸಂಬಂಧವನ್ನ ಈ ಪ್ರಾರ್ಥನೆ ನಮ್ಮನ್ನ ನಡೆಸುವಂತದ್ದಾಗಿದೆ. ನಂತರದಲ್ಲಿ ನಾವು ನೋಡುವಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸುವಂತ, ನಿಜವಾಗಿ ನಾವು ಪ್ರಾರ್ಥನೆಯನ್ನ ಮನಸ್ಫೂರ್ತಿಯಾಗಿ ಆತ್ಮ ಪ್ರೇರಿತರಾಗಿ ನಾವು ಮಾಡುವಾಗ ಆತನ ಪ್ರಸನ್ನತೆಯನ್ನು ನಾವು ಬಯಸುವಂತವರಾಗಿರ್ತೇವೆ. ದೇವ್ರ ವಾಕ್ಯ ನಮ್ಗೆ ಹೇಳ್ತದೆ, ಎಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ನನ್ನ ಹೆಸರಿನಂತ ಕೂಡಿ ಬಂತ ಅವ್ರ ಮಧ್ಯೆ ಇರ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ. ಆದ್ರೆ ನಾವು ಏಕಾಂತವಾಗಿ ನಾವು ಕುಳಿತುಕೊಂಡು ಅಥವಾ ಅನೇಕ ಸಂದರ್ಭ ವಿಭಿನ್ನವಾದ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಅದು ಏನಪ್ಪಾ ಅಂದ್ರೆ ಆತನ ಪ್ರಸನ್ನತೆಯನ್ನ ಅದು ತಿಳಿಸು. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡತಕ್ಕಂಥ ದೇವರು ಅದು ಕಲ್ಲಲ್ಲ, ಕೈಯಿಂದ ಸೃಷ್ಟಿ ಮಾಡದಂತ ವಸ್ತು ಅಲ್ಲ, ಕೈಯಿಂದ ಮಾಡದಂತ ಗೊಂಬೆ ಅಲ್ಲ, ಸಜೀವುಳ್ಳಂತ ದೇವರು. ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸ್ತೇವೆ. ವಿ ಆರ್ ಫೀಲಿಂಗ್ ಹಿಸ್ ಪ್ರೆಸೆನ್ಸ್. ಆ ಅನುಭವದಿಂದಲೇ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ದೇವರು ನನ್ನೊಟ್ಟಿಗಿದ್ದಾನೆ, ಆತನ ಪ್ರಸನ್ನತೆಯನ್ನು ನಾನಿದ್ದೇನೆ, ಆತ ನನ್ನ ಮನಸ್ಸಿನ ಆಲೋಚನೆಗಳನ್ನು ನೋಡ್ತಾ ಇದ್ದೇನೆ, ನಾನೆಲ್ಲಾ ಒಂದು ಕಾರ್ಯಗಳನ್ನ ಆತ ನೋಡ್ತಾ ಇದ್ದಾನೆ, ಆತನ ಮುಂದೆ ನಾನು ಬೇಡ್ತಾ ಇದ್ದೇನೆ, ಆತನ ನಾನು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಈ ಒಂದು ಪ್ರಾರ್ಥನೆ ಎಂಬತಕ್ಕಂಥದ್ದು ದೇವರ ಪ್ರಸನ್ನತೆಯನ್ನ ನಾವು ಅನುಭವಿಸುವಂತವರು ಆಗಿರುತ್ತೇವೆ. ಮತ್ತು ಈ ಪ್ರಾರ್ಥನೆ ನಮಗೆ ಸಂತೋಷವನ್ನು ಕೊಡುವಂತದ್ದಾಗಿದೆ. ಕರ್ತನಲ್ಲಿ ಪ್ರಿಯರಾದರೆ ದೇವರ ಆಲಯಕ್ಕಾಗ್ಲಿ, ಆರಾಧನೆಗಳಾಗ್ಲಿ, ಆತನ ಸಂಸರ್ಗಕ್ಕೆ ಬರುವಾಗ ನಾವು ಯಾವ ಒತ್ತಡಗಳಿಂದ ಆಗಲಿ ಅಥವಾ ಇನ್ಯಾವ ಕಾರ್ಯದಿಂದ ನಾವು ಬರುವಾಗ ಮನಸ್ಫೂರ್ತಿಯಾಗಿ ಬರಬೇಕು. ಎಲ್ಲಾ ವಿಚಾರದ ಆತನ ಬಳಿಗೆ ಬರುವಾಗ ಅದು ನಮಗೆ ಸಂತೋಷವನ್ನ ಕೊಡುವಂತದ್ದಾಗಿದೆ. ಯಾರು ನಿಜವಾದಂತ ಭಕ್ತನು ಪ್ರಾರ್ಥನೆಯನ್ನ ಪ್ರೀತಿ ಮಾಡ್ತಾನೋ, ಪ್ರಾರ್ಥನಾ ಸಮಯವನ್ನ ಆತನು ಪ್ರೀತಿ ಮಾಡ್ತಾನ, ಖಂಡಿತವಾಗಿ ಆತನ ಆತ್ಮಿಕ ಸಂತೋಷವನ್ನು ಅನುಭವಿಸುವಂತ ಇರ್ತಾನೆ. ಅವನಲ್ಲಿ ಯಾವ ವಿಧವಾದ ಕ್ಲೇಶಗಳು ಇರುವುದಿಲ್ಲ. ಯಾಕಂದ್ರೆ
ದೇವರ ಸಂಸರ್ಗದಲ್ಲಿ ಆತನ ಸನ್ನಿಧಿಯಲ್ಲಿರುವಾಗ ಆತನಿಗೆ ಮೆರುಗನ್ನ ಕೊಡುವಂತದ್ದಾಗಿದೆ. ಅವರ ಮುಖವು ಲಜ್ಜೆಯಿಂದ ಬಾಡುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ದೇವರೊಟ್ಟಿಗೆ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಅದು ಸಂತೋಷವನ್ನು ಕೊಡುವಂತದ್ದಾಗಿದೆ. ಸಂತೋಷದಿಂದ ಬರುವಾಗ ಆ ಸಂತೋಷದ ಆ ಒಂದು ಫಲವನ್ನ ನಾವು ಅನುಭವಿಸುವಂತ ಅಥವಾ ಯಾವುದೇ ವಿಧವಂತ ಒತ್ತಡಗಳಾಗ್ಲಿ ಅಥವಾ ಇನ್ಯಾವುದೇ ವಿಧಾನದ ರೀತಿಯಲ್ಲಿ ನಾವು ಆತನ ಬಿಡುವುದಾದ್ರೆ ಅಥವಾ ಇನ್ಯಾವ ಭಯದಿಂದೋ ಕಾಟಾಚಾರದಿಂದೋ ಯಾವುದೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕಲ್ಲಪ್ಪ ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ಬಂದ್ರೆ ಖಂಡಿತವಾಗಿ ಅದು ನಮಗೆ ಸಮಾಧಾನವನ್ನ ಸಂತೋಷವನ್ನು ಕೊಡುವುದಿಲ್ಲ. ಆದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಪ್ರಾರ್ಥನೆ ನಮಗೆ ಸಂತೋಷ ಸಿಗ್ತದೆ. ಅದು ನಾವು ಸಂತೋಷ ಹ್ಯಾವ್ ಟು ಎಂಜಾಯ್ ದಟ್. ನಾವು ದೇವರೊಟ್ಟಿನ ಅನ್ಯೋನ್ಯತೆಯನ್ನ ಪ್ರಾರ್ಥನೆಯನ್ನ ನಾವು ಅನುಭವಿಸುವಾಗ ಅದು ನಮಗೆ ಸಂತೋಷವನ್ನ ಕೊಡ್ತದೆ. ಮತ್ತು ಈ ಪ್ರಾರ್ಥನೆ ಎಂಬತಕ್ಕಂಥದ್ದು ನಮಗೆ ಸಮಾಧಾನವನ್ನ ಕೊಡುವಂತದ್ದಾಗಿದೆ. ಹೌದು, ಕರ್ತನ ಬಳಿ ಬಂದು ನಾವು ಆತನ ಪ್ರಾರ್ಥನೆಯನ್ನು ಮಾಡುವಾಗ ಆತನ ಸಮಾಧಾನ ಕರ್ತ ನಾನು ನಿಮಗೆ ಸಮಾಧಾನವನ್ನು ಕೊಡ್ತೀನಿ ಅಂತ ಆತನ ಸಮಾಧಾನವನ್ನು ಹೊಂದುವಂತವರಾಗಿರ್ತೇವೆ. ಆದ್ರಿಂದ ಪ್ರಾರ್ಥನೆಯಲ್ಲಿ ನಮಗೆ ಸಮಾಧಾನ ಸಿಕ್ಕುವಂತದ್ದಾಗಿರ್ತದೆ. ಮತ್ತು ಹಾಗೆ ನಮ್ಗೇನಪ್ಪಾ ಅಂದ್ರೆ ನಂಬಿಕೆಯನ್ನ ಉಂಟು ಮಾಡ್ತದೆ. ಹೌದು, ನಾನು ದೇವರ ಬಳಿಗೆಯಲ್ಲಿ ನನ್ನ ಭಿನ್ನಹವನ್ನ ನನ್ನ ಪ್ರಾರ್ಥನೆಯನ್ನ ನಾನು ಆತನ ಮುಂದೆ ಇಟ್ಟಿದ್ದೇನೆ, ಖಂಡಿತವಾಗಿಯೂ ದೇವರು ನನ್ನ ಪ್ರಾರ್ಥನೆಯನ್ನ ನೆರವೇರಿಸ್ತಾನೆ ಎಂಬತಕ್ಕಂತಹ ನಂಬಿಕೆಯನ್ನ, ಪರಿಪೂರ್ಣವಾದಂತಹ ನಂಬಿಕೆಯನ್ನ ಅದು ಹೊಂದುತ್ತದೆ. ಆತನ ಹೆಸರು ನಾನು ಹೊಂದುತ್ತೇನೆ ಎಂಬತಕ್ಕಂಥ ನಂಬಿಕೆ ನಮಗೆ ಎಲ್ಲಿ ಹುಟ್ಟುತ್ತದೆ ಅಂತ ಹೇಳುವಾಗ ಪ್ರಾರ್ಥನೆಯಲ್ಲಿಯೇ. ವಾಕ್ಯವನ್ನು ಕೇಳಿ ನಾವು ಮರೆತು ಬಿಡೋದ್ರಿಂದ ಅಲ್ಲ, ಆತನ ಬಂದು ವಾರಕ್ಕೊಂದವತ್ತೇ ಸುಮ್ಮನೆ ರೂಢಿಯಾಗಿ ಸಂಪ್ರದಾಯದಿಂದ ನಾವು ಆರಾಧನೆ ಮಾಡ್ಬಿಟ್ರೆ ನಮಗೆ ಅದು ಸಿಕ್ಕುವುದಿಲ್ಲ. ಆದ್ರೆ ಪ್ರಾರ್ಥನೆ ಮಾಡುವಾಗ ನಮ್ಮ ನಂಬಿಕೆ ಹುಟ್ಟುತ್ತದೆ. ಯಾಕಂದ್ರೆ ನಾನು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಸಜೀವುಳ ದೇವರ ಬಳಿಗೆ ಸಮಾಧಾನವನ್ನ ಸಂತೋಷವನ್ನ ಕೊಡುವಂತ, ನನ್ನೊಟ್ಟಿಗೆ ಅನ್ಯೋನ್ಯವಾಗಿರ್ತಕ್ಕಂಥ, ನನ್ನೊಟ್ಟಿಗೆ ಐಕ್ಯವಾಗಿರ್ತಕ್ಕಂಥ ದೇವರ ಬಳಿಯಲ್ಲಿ ನಾನು ಬೇಡ್ತಾ ಇದ್ದೇನೆ. ಖಂಡಿತವಾಗಿ ಆತನು ನನ್ನ ಪ್ರಾರ್ಥನೆಯನ್ನ ಕೇಳಿ ಲಾಲಿಸಿ ಸದುತ್ತವನ್ನು ಕೊಡ್ತಾನೆ ಎಂಬತಕ್ಕಂಥ ನಂಬಿಕೆ ಪ್ರಾರ್ಥನೆಯಲ್ಲಿ ಅದು ಇರುವಂತದ್ದಾಗಿದೆ. ಮತ್ತು ಅದು ಒಂದು ನಿರೀಕ್ಷೆಯನ್ನ ನೀಡುವಂತದ್ದಾಗಿದೆ. ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ನಮಗೆ ಉತ್ತರವು ತಡೆ ಆಗ್ಬಹುದು. ನಾವು ನೋಡ್ತೇವೆ, ಕೆಲ ವಿಚಾರಗಳಿಗೆ ದೇವರು ಉತ್ತರವನ್ನ ಕೊಡ್ತಾನೆ, ಕೆಲ ವಿಚಾರಗಳಿಗೆ ತಡವನ್ನ ಮಾಡ್ತಾನೆ, ಇನ್ನು ಕೆಲ ವಿಚಾರ ಆತನ ಚಿತ್ತಕ್ಕಿದ್ದೇವರು ಅದನ್ನ ರಿಜೆಕ್ಟ್ ಮಾಡ್ತಾರೆ, ಅದನ್ನ ಮಾಡುವುದಿಲ್ಲ. ಈಗ ಅಬ್ರಾಹ್ಮನು ಪ್ರಾರ್ಥನೆಯನ್ನ ಮಾಡ್ತಾ ಬಂದ ಸಂತಾನವನ್ನು ಕೊಡು, ಆದ್ರೆ ಆತನ ದಿನ ಬರುವವರೆಗೆ ತಡೆ ಮಾಡಿ ಅದರ ಮೌಲ್ಯವನ್ನ ಅದನ್ನ ತಿಳಿಸಿ ಅದರ ಬೆಲೆ ಅವನಿಗೆ ಗೊತ್ತಾದ ಮೇಲೆ ಅವನ ನಂಬಿಕೆಯನ್ನು ಪರೀಕ್ಷೆ ಮಾಡಿ ಅವನಿಗೆ ಮಗನನ್ನ ಕೊಟ್ಟ ಅಂತ ನೋಡ್ತೇವೆ. ಅಂದ್ರೆ ಪ್ರಾರ್ಥನೆ ಏನಪ್ಪಾ ಅಂದ್ರೆ ನಮಗೆ ಒಂದು ನಿರೀಕ್ಷೆಯನ್ನ ನೀಡುವಂತದ್ದು ಆಗಿರುತ್ತದೆ. ಮತ್ತು ಪ್ರಾರ್ಥನೆ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂತಹ ಭಯವನ್ನ ಹೋಗಲಾಡಿಸ್ತದೆ. ನಾವು ಅನೇಕ ವಿಧವಾದಂತಹ ಭಯದಲ್ಲಿ ನಾವು ಇರುವಂತವರಾಗಿರ್ತೇವೆ. ಅದು ಮಾನಸಿಕವಾದಂತಹ ಸಾಮಾಜಿಕವಾದಂತಹ ಭಯ, ಅನೇಕ ಭಯಗಳಿಂದ ತುಂಬಿದಂತವರಾಗಿರ್ತೇವೆ. ಆದ್ರೆ ದೇವರ ಬಳಿಗೆ ಬಂದು ನಾವು ಬೇಡುವಾಗ ಆತ ನಮ್ಮಲ್ಲಿರ್ತಕ್ಕಂತಹ ಭಯವನ್ನ ಹೋಗಲಾಡಿಸುವಂತವರಾಗಿದ್ದಾನೆ. ಆತನ ಬಳಿ ಬರುವಾಗ ನಮಗೆ ಧೈರ್ಯ ಬರುವಂತದ್ದಾಗಿ, ಸಂತೈಸುವಿಕೆ, ಸಮಾಧಾನ ಬರುವಂತದ್ದಾಗಿದೆ. ನಮ್ಮಲ್ಲಿರ್ತಕ್ಕ ವಿಭಿನ್ನವಾದ ಎಲ್ಲ ಭಯಗಳನ್ನ ಆತನ ತೆಗೆದುಹಾಕುವಂತವರಾಗಿದ್ದಾನೆ. ಆದ್ರಿಂದ ಆತನ ಬಳಿಗೆ ಬರುವಾಗ ಈ ಒಂದು ಎಲ್ಲಾ ಕಾರ್ಯಗಳಾಗುವಂತದ್ದಾಗಿರ್ತದೆ. ಮತ್ತು ಇನ್ನೊಂದು ನೋಡುವಾಗ ಕೆಲವರು ಪ್ರಾರ್ಥನೆ ಹೇಳಿದ್ರೆ ಕೆಲವರ ಬಳಿಯಲ್ಲಿ ಅದು ಬೇಕು ಇದು ಬೇಕು ಎಂದು ಕೇಳುವ ಒಂದು ದೊಡ್ಡ ಪಟ್ಟಿಯನ್ನೇ ಪ್ರಾರ್ಥನೆ ಎಂಬುದಾಗಿ ಹೇಳುವಂತ ನಾವು ನೋಡ್ತಾ ಇದ್ದೇವೆ. ಅನೇಕ ಸಂದರ್ಭದಲ್ಲಿ ನಾವು ಬೇಡುವಾಗ ನಾವು ಪ್ರಾರ್ಥನೆಗೆ ಬಂದಾಗ ಅವ್ರು ಏನಪ್ಪ ಪ್ರಾರ್ಥನೆ ಅಂತ ಹೇಳಿದ್ರೆ ದೇವರ ಬಳಿಯಲ್ಲಿ ಒಂದು ದೊಡ್ಡ ಪಟ್ಟಿಯನ್ನು ಇಟ್ಕೊಂಡ್ಬೇಕು. ಆ ದೊಡ್ಡ ಪಟ್ಟಿಯನ್ನು ಇಟ್ಕೊಂಡು ನನಗೆ ಅದು ಬೇಕು ಇದು ಬೇಕು ಎಂಬತಕ್ಕಂಥ ಕೇಳ್ತಕ್ಕಂಥದ್ದೇ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಖಂಡಿತವಾಗಿಯೂ ಆ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಇದಲ್ಲ, ದೇವರೊಟ್ಟಿಗೆ ಅನ್ಯೋನ್ಯತವಾಗಿರ್ತಕ್ಕಂಥದ್ದೇ. ಈ ಭಿಕ್ಷುಗಳು ಕಣ್ಣೀರಿನಿಂದ ಏನಪ್ಪಾ ಅಂತಂದ್ರೆ ಬಂದು ಅನೇಕ ಬೇಕು ಬೇಕು ಎಂಬುದಾಗಿ ಕೇಳ್ತಾರಲ್ಲ, ಆ ರೀತಿ ಕೇಳುವಂತದ್ದೇ ಒಂದು ಅವರು ಪ್ರಾರ್ಥನೆ ಎಂಬುದಾಗಿ ಅಂದ್ಕೊಳ್ಳುವಂತವರಾಗಿರ್ತಾರೆ. ಮತ್ತು ಇದು ಒಂದು ಕಣ್ಣೀರನ್ನ ಸುರಿಸುತ್ತಾ ಬೇಡುವಂತಹ ಒಂದು ಪಟ್ಟಿಯಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರಾರ್ಥನೆಯಲ್ಲಿ ನಾವು ಇರಬೇಕಾದಂತ ಅಂಶಗಳು ಏನು ಎಂಬುದಾಗಿ ನೋಡುವಾಗ ಪಾಪ ಕ್ಷಮಾಪಣೆ ಇರಬೇಕು. ಯಾಕಂದ್ರೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ಪ್ರಾರ್ಥನೆಗಳು ನಿನ್ನ ಬಳಿಗೆ ಬರುವುದಕ್ಕೆ ನಮ್ಮ ಪಾಪಗಳೇ ಅಡ್ಡಿಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಪಾಪ ಕ್ಷಮಾಪಣೆ ಇರಬೇಕು. ಮೊದಲೇ ದೇವರೇ ನನ್ನ ಮತ್ತು ನಮ್ಮ ಪ್ರಾರ್ಥನೆಗಳಿಂದ ಪಾದ ಸನ್ನಿಧಿಗೆ ಬರುವುದಕ್ಕೆ ಈ ನನ್ನ ಪಾಪಗಳೇ ಅಡ್ಡಿಯಾಗಿದ್ದಾರೆ, ಮುನ್ನಿಸು ಸ್ವಾಮಿ. ಯಾಕಂದ್ರೆ ನಾವು ಲೋಕದಲ್ಲಿದ್ದೇವೆ, ಲೋಕದ ಅನೇಕ ವಿಚಾರಗಳು, ನಾವು ಹೊಂದಿರತಕ್ಕಂಥ ಶರೀರದ ಅನೇಕ ಕಾರ್ಯಗಳು, ಅನೇಕ ಸಂದರ್ಭಗಳಲ್ಲಿ ನಾವು ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ,
ಅನೇಕ ಬಲಹೀನತೆಗಳಿಂದ ಗೊತ್ತುಗುಳಿಯದಿಂದ ಮಾಡಿದಾಗ ಅನೇಕ ಪಾಪಗಳಿರ್ತವೆ. ಆ ಪಾಪಗಳನ್ನ ಕ್ಷಮಿಸು ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ಸೇರಿಸಿಕೊಳ್ಳುವಂತವರಾಗಿರ್ತೇವೆ. ಮತ್ತು ನಂತರದಲ್ಲಿ ನೋಡುವಾಗ ಸ್ತೋತ್ರವನ್ನ ಮಾಡ್ತೇವೆ. ಪ್ರಾರ್ಥನೆ ಮಾಡುವಾಗ ಈಗಾಗಲೇ ನಾವು ದೇವರೇ ನಮ್ಮನ್ನು ಉಳಿಯ ಮಾಡಿದ್ಯಪ್ಪ, ನೀನು ಇದೆಲ್ಲ ಮಾಡೋದು ಉಪಕಾರಗಳಿಗಾಗಿ ನಾವು ಸ್ತೋತ್ರವನ್ನ ಮಾಡ್ತೇವೆ. ಮತ್ತು ಆತನಿಗೆ ಪ್ರಾರ್ಥನೆ ನಾವು ಆರಾಧನೆಯನ್ನು ಸಲ್ಲಿಸುವಂತವರಾಗಿರ್ತೇವೆ. ದೇವರ ಉಪಕಾರ ಸ್ಮರಿಸಿ ನಾವು ಆತನ ಆರಾಧನೆಯನ್ನು ಸಲ್ಲಿಸ್ತೇವೆ. ಉಪಕಾರ ಸ್ತುತಿಯನ್ನ ನಾವು ಮಾಡುವಂತವರಾಗಿರ್ತೇವೆ. ಮತ್ತು ಆತನು ಮಾಡಿದಂತ ಅನೇಕ ಕಾರ್ಯಗಳಿಗಾಗಿ ನಾವು ಸಾಕ್ಷಿಯನ್ನ ಕೊಡುವಂತವರಾಗಿ ಇವೆಲ್ಲವೂ ಪ್ರಾರ್ಥನೆಯಲ್ಲಿ ಕೂಡಿರ್ಬೇಕು. ಮತ್ತು ಆ ಪ್ರಾರ್ಥನೆಯಲ್ಲಿ ಅನೇಕ ವಾಕ್ಯ ಧ್ಯಾನವನ್ನ ನಾವು ಮಾಡುವಂತವರಾಗಿರ್ತೇವೆ. ಅನೇಕ ವಾಕ್ಯಗಳನ್ನ ನಾವು ಕಲಿತಂತಹ ಮತ್ತು ಅನೇಕ ವಿಧವಾದಂತಹ ವಾಕ್ಯಗಳನ್ನು ಹಿಡಿದುಕೊಂಡಂತವರಾಗಿ ಆತನ ಮಾಡುವಂತ ವಾಗ್ದಾನಗಳನ್ನು ಹಿಡಿದುಕೊಂಡಂತವರಾಗಿ ಪ್ರಾರ್ಥನೆಯನ್ನ ಮಾಡುವಂತವರಾಗಿರ್ತೇವೆ. ಇಷ್ಟು ಮಾತ್ರವಲ್ಲದೆ ನಾವು ಆತ್ಮಗಳ ಬಗ್ಗೆ ಚಿಂತೆಯನ್ನು ಮಾಡುವಂತವರಾಗಿರ್ತೇವೆ. ಕೇವಲ ನನಗಾಗಿ, ನನ್ನ ಕುಟುಂಬಕ್ಕಾಗಿ ಅಥವಾ ಒಂದು ಸೀಮಿತವಾದಂತಹ ವಿಚಾರಗಳಿಗೆ ಅಲ್ಲ. ನಾವೇನಪ್ಪಾ ಅಂದ್ರೆ ನಶಿಸು ಹೋಗ್ತಕ್ಕಂಥ ಆತ್ಮಗಳಿಗಾಗಿ ನಾವು ಚಿಂತೆಯನ್ನು ಮಾಡಿ ಅದಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳು ವಿವಿಧ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂತಹ ಅನೇಕರಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂತವರಾಗಿರ್ತೇವೆ. ಮತ್ತು ಅಷ್ಟೇ ಅಲ್ಲದೆ ಕಷ್ಟದಲ್ಲಿರೋರಿಗಾಗಿ ಸಹ ನಾವು ಪ್ರಾರ್ಥನೆಯನ್ನು ಮಾಡುವಂತವರಾಗಿರ್ತೇವೆ. ವಿವಿಧವಾದಂತಹ ಕಾಯಿಲೆ ಕಷ್ಟಗಳು, ವಿಭಿನ್ನವಾದಂತಹ ಬೇರೆ ಬೇರೆ ಕಷ್ಟಗಳು, ವಿಭಿನ್ನವಾದಂತಹ ಪರಿಸ್ಥಿತಿಗಳು, ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ಮತ್ತೆ ಎಲ್ಲ ವಿಚಾರಗಳು ಇಟ್ಕೊಂಡು ನಾವು ಪ್ರಾರ್ಥನೆಯನ್ನ ಮಾಡುವಂತವರಾಗಿರ್ತೇವೆ. ಇಲ್ಲಿ ಯಾವ ವಿಧವಾದಂತಹ ಸ್ವಾರ್ಥ ಇರುವುದಿಲ್ಲ. ನಾವು ಕೇಳೋದು ಸ್ವಲ್ಪ ಭಾಗ ನಮಗಾಗಿ ಬೇಡಿದ್ರು ಸಹ ಬೇರೆ ಬೇರೆ ವಿಚಾರಗಳಿಗಾಗಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನ ಮಾಡುವಂತವರಾಗಿರ್ತೇವೆ. ಹೌದು, ನಾವು ದಾವೀದನ ವಿಚಾರದಲ್ಲಿ ನಾವು ನೋಡುವಾಗ ಹೌದು 119ಕ್ಕಿಂತ 164ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಆತನ ಹೇಳ್ತೇನೆ, ದಿನಕ್ಕೆ 7 ಆವರ್ತಿ ಕೊಂಡಾಡುತ್ತೇನೆ ಎಂಬುದಾಗಿ. ಹೌದು ಕರ್ತನ ಪ್ರಿಯರೇ, ಆತನಿಗೆ ಎಷ್ಟು ಮಟ್ಟಿಗೆ ಆ ಪ್ರಾರ್ಥನೆಯ ಒಂದು ಫಲ ಇತ್ತು ಅಥವಾ ಪ್ರಾರ್ಥನೆ ಬಗ್ಗೆ ಆತನಿಗೆ ಎಂತ ಚಿಂತೆ ಇತ್ತು ಎಂಬುದಾಗಿ ಹೇಳುವಾಗ ಆತನ ದಿನಕ್ಕೆ 7 ಆವರ್ತಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಅಂದ್ರೆ ದೇವರ ಮತ್ತು ಅವನ ನಡುವಿನ ಸಂಬಂಧ, ಪ್ರಾರ್ಥನೆಯ ಬೆಲೆ, ಪ್ರಾರ್ಥನೆಯ ಗುರಿ, ಪ್ರಾರ್ಥನೆ ಆತನು ಈ ಫೀಲಿಂಗ್ ಅದನ್ನ ಅನುಭವಿಸಿದ, ಪ್ರಾರ್ಥನೆಯನ್ನ ಆತನು ಅನುಭವಿಸಿದ, ಅದರ ಆಗ್ತಕ್ಕಂಥ ಉಪಕಾರಗಳು ಮತ್ತು ಪ್ರಾರ್ಥನೆಯಲ್ಲಿ ದೇವರೊಟ್ಟಿಗಿನ ಸಂಬಂಧವನ್ನ ಆತನು ಅನುಭವಿಸ್ತಾ ಇದ್ದುದರಿಂದ ಆತನು ದಿನಕ್ಕೆ 7 ಆವರ್ತಿ ಆತನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. ಮತ್ತು ಆತನ ಅಭಿಮಾನವು, ಆತನ ಪ್ರಸನ್ನತೆ ಬಗ್ಗೆ ಆತನ ಗೊತ್ತಿತ್ತು. ಅದಕ್ಕಾಗಿ ಅವನು 7 ಆವರ್ತಿ ದೇವರ ಬಳಿಗೆ ಆತನು ಹೋಗುವಂತ ಆ ದಿನಗಳಲ್ಲಿ ಅವರು ದೇವರನ್ನ ಬೇಡುವುದಕ್ಕಾಗಿ, ಪ್ರಾರ್ಥನೆ ಮಾಡೋದಕ್ಕಾಗಿ ಆಲಯಕ್ಕೆ ಹೋಗ್ಬೇಕಾಯ್ತು. ಆದ್ರೆ ಈ ದಿನಗಳಲ್ಲಿ ನಾವು ನಮ್ಮ ಮನೆಗಳಲ್ಲಿಯೇ, ನಾವು ಕುಳಿತಂತ ಸ್ಥಳದಲ್ಲಿಯೇ ದೇವರನ್ನ ನಾವು ಬೇಡುವಂತಹದ್ದು, ಆತನ ಪ್ರಸನ್ನತೆಯನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಆತನ ಒಂದು ಪ್ರೀತಿಯನ್ನು ಅನುಭವಿಸಿ ಈ ಎಲ್ಲಾ ಕಾರ್ಯಗಳಾಗೋದ್ರಿಂದ ನಾವು ಎಷ್ಟು ಸಾರಿ ಪ್ರಾರ್ಥನೆ ಮಾಡೋದು ಅಷ್ಟೇ ಅಲ್ಪವೇ. ಆತನ ಯಾಕಂದ್ರೆ 10ನೇ ಒಂದು ಭಾಗವನ್ನ ಕೊಡ್ರಿ ಎಂಬುದಾಗಿ ವಾಕ್ಯ ಹಿಂದಿನ ಅಳವಡಿಕೆ ಹೇಳ್ತಾ ಇದೆ. ಹಾಗೆ ನಾವು ಆತನ ಒಂದು ದೇವರ ಬಳಿಯಲ್ಲಿ ಯಾವ ರೀತಿಯಾಗಿ ಸಮಯವನ್ನು ಕಳೀತಾ ಇದ್ದೇವೆ ಎಂಬುದಾಗಿ ಸಹ ನಾವು ನೋಡುವಂತವರಾಗಿರ್ತೇವೆ. ಆದ್ರಿಂದ ದಾವೀದನು ಹೇಳ್ತಕ್ಕಂಥದ್ದು, ಆತನ ದಿನಕ್ಕೆ 7 ಆವರ್ತಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಎಂಬುದಾಗಿ. ಮತ್ತೆ ಅದಕ್ಕಾಗಿ ಆತನು ಹೇಳುವಂತ ಮಾತು ಕೀರ್ತನೆ 84 10ನೇ ವಚನದಲ್ಲಿ ನೋಡ್ತೇವೆ, ನಿನ್ನ ಆಲಯದ ಅಂಗಡದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಂದಲೂ ಉತ್ತಮವಾಗಿದೆ ಎಂಬುದಾಗಿ ಆತನು ಹೇಳುವಂತ ನೋಡುವಂತವರಾಗಿದ್ದೇವೆ. ಹೌದು, ಆತನ ಒಂದು ಆಲಯದ ಅಂಗಳ ಅಂದ್ರೆ ದೇವರ ಪ್ರಸನ್ನತೆಯಲ್ಲಿ ಆತನಿಗೆ ಸರ್ವ ವೈಭವಗಳಿತ್ತು, ಅರಮನೆ ಇತ್ತು, ಅವ್ರು ಬೇಕಂತ ಮನೇಲಿ ಬೇಕಂತ ಎಲ್ಲ ವಿಧವಾದ ಅನುಕೂಲಗಳಿತ್ತು, ಸಂತೋಷವಾಗಿ ಸಮಯವನ್ನ ಕಳೆಯತಕ್ಕಂತಹ ಒಂದು ಎಲ್ಲ ಅವಕಾಶಗಳಿತ್ತು. ಆತನು ತನ್ನ ಒಂದು ಲೌಕಿಕ ಜೀವಿತವನ್ನು ಆತನು ಯಾವ ರೀತಿ ಬೇಕಾಗುತ್ತೆ ಅನುಭವಿಸಬಹುದಾಗಿತ್ತು. ಆದ್ರೆ ಆತನು ಅದನ್ನ ಬಿಟ್ಟು ಆತನು ಹೇಳುವಂತ ಮಾತು, ನಿನ್ನ ಆಲಯದ ಅಂಗಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಂದಲೂ ಉತ್ತಮವಾಗಿದೆ ಎಂಬುದಾಗಿ ಆತನು ಹೇಳುವಂತ ನೋಡ್ತಾ ಇದ್ದೇವೆ. ಅಂದ್ರೆ ಆತನ ದೇವರೊಟ್ಟಿಗಿನ ಅನ್ಯೋನ್ಯತೆಯನ್ನ ನಾವು ನೋಡೋದು. ಈ ದಿನಗಳಲ್ಲಿ ಪ್ರಾರ್ಥನಾ ವೇದಿ ಆಗಿರ್ಬೋದು, ಸಭೆ ಆಗಿರ್ಬೋದು, ಅದಕ್ಕೆಲ್ಲ ಇಷ್ಟವನ್ನ ಪಡದೆ ಈ ದಿನ ಮಾಧ್ಯಮ ಮುಖಾಂತರವೋ ಅಥವಾ ಮೊಬೈಲ್ಗಳ ಮುಖಾಂತರವೋ ಕುಳಿತುಕೊಂಡು ಸಮಯವನ್ನು ಕಳೆಯೋದು ಉತ್ತಮ ಎಂಬುದಾಗಿ ಅನೇಕರು ಭಾವಿಸಿ ಕಾರ್ಯವನ್ನು ಮಾಡುವಂತವರಾಗಿರ್ತಾರೆ. ಆತನ ಸಲ್ಲಬೇಕಾದಂತ ಕಾರ್ಯಗಳನ್ನ, ಆತನ ಸಲ್ಲಬೇಕಾದ ಸಮಯವನ್ನ ಆತನಿಗೆ ಕೊಡದಂತ ಸ್ಥಿತಿಯನ್ನು ನೋಡ್ತೇವೆ. ಆದ್ರೆ ದಾವೀದನು ಎಲ್ಲವೂ ಇದ್ರು ಸಹ ಆತನಲ್ಲಿ ನಿನ್ನ ಆಲಯ ಅಂಗಳದಲ್ಲಿ ಕಳೆದಂತ ಒಂದು ದಿನ ಎಷ್ಟೋ ಉನ್ನತವಾಗಿದೆ, ಉತ್ತಮವಾಗಿದೆ ಎಂಬುದಾಗಿ ಆತನು ಹೇಳುವಂತದನ್ನು ನೋಡ್ತೇವೆ. ಅಲ್ಲಿ ನೋಡುವಾಗ ಅವನಿಗೆ ಆಲಯದ ಅಭಿಮಾನ ಹೇಗಿದ್ದು ಎಂಬುದಾಗಿ ನೋಡ್ತೇವೆ. ನಂತರ ನೋಡುವಾಗ
ಮೋಶೆ ವಿಚಾರದಲ್ಲಿ ನೋಡ್ತೇವೆ. ಮೋಶೆ ವಿಮೋಚನಾ ಕಾಂಡ 34ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡ್ತೇವೆ. ಆತನು ದೇವರೊಟ್ಟಿಗಿದ್ದು ಆತನ ಪ್ರಭಾವವನ್ನೇ ಹೊಂದಿದನು ಎಂಬುದಾಗಿ. 40 ದಿನ ದೇವರೊಟ್ಟಿಗಿದ್ದಾಗ ಅವನ ಒಂದು ಪ್ರಭಾವ ಹೇಗಿತ್ತು ಅಂದ್ರೆ, ಅವನ ಮುಖವನ್ನ ಸಾಮಾನ್ಯರು ಅಥವಾ ಇವರು ಅದನ್ನು ನೋಡ್ಲಾರ್ದಂತ ಸ್ಥಿತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಹೌದು ಕರ್ತನಲ್ಲಿ ಪ್ರಿಯರಾದವರೇ, ಈ ಪ್ರಾರ್ಥನೆ ಅಥವಾ ದೇವರೊಟ್ಟಿನ ಅನ್ಯೋನ್ಯತೆಯನ್ನ ಯಾವ ರೀತಿಯಾಗಿ ದಾವೀದನು ಅನುಭವಿಸ್ತಾ, ಅದೇ ರೀತಿ ಮೋಶೆಯು ಸಹ ಅನುಭವಿಸ್ತಾ ಇದ್ದ. ಅದಕ್ಕಾಗಿ ನಾವು ಹೇಳುವಂತಹದ್ದು ಕೀರ್ತನೆ 34ನೇ ಅಧ್ಯಾಯ 5ನೇ ವಚನದಲ್ಲಿ, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ದೇವರ ಬಳಿಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಮತ್ತು ದೇವರೊಟ್ಟಿಗೆ ಅವ್ರು ಇರುವಾಗ ಖಂಡಿತವಾಗಿಯೂ ಅದು ಯಾವ ವಿಧವಾದಂತ ರೀತಿಯಲ್ಲಿ ಅವರನ್ನ ಸಂತೈಸ್ತದೆ, ಬಲಪಡಿಸ್ತದೆ ಎಂಬುದಾಗಿ ನೋಡುವಾಗ, ಹೌದು ಇವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಯಾಕಂದ್ರೆ ನಾವು ಆತುಕೊಂಡಿರ್ತಕ್ಕಂತಹ, ನಾವು ಪ್ರಾರ್ಥನೆ ಮಾಡ್ತಕ್ಕಂತಹ, ನಾವು ಬೇಡತಕ್ಕಂತಹ ದೇವರು ಆತನು ಜೀವ ಸ್ವರೂಪನಾದಂತ ದೇವರು, ಸೃಷ್ಟಿಕರ್ತನು, ಸರ್ವವನ್ನು ಹೊಂದಿರತಕ್ಕಂತ ಎಲ್ಲ ಆತನಿರುವುದರಿಂದ ಅದನ್ನು ಅನುಭವಿಸುವುದರಿಂದ ಅವರ ಮುಖವು ಲಜ್ಜೆಯಿಂದ ಬಾಡುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವರು ಈ ವಿಕಾರವಾದಂತಹ ವಿಗ್ರಹಗಳು ಅಥವಾ ಇನ್ನಿತರವಾದಂತಹ ಕೆಲವು ಸೃಷ್ಟಿಯ ವಸ್ತುಗಳಿಗೆ ಹೋಗಿ ಬರುವಾಗ ಅವರಲ್ಲಿ ಸಂತೋಷ ಇರುವುದಿಲ್ಲ, ಸಮಾಧಾನ ಇರೋದಿಲ್ಲ. ಅವರ ಮುಖವು ಆ ಒಂದು ವಿಗ್ರಹಗಳ ಅದೇ ರೀತಿ ಅವ್ರ ಮುಖ ಒಂಥರ ಹಾಡಿದಂತಹ ಯಾವುದೇ ಒಂದು ಚಾರ್ಮ್ ಅಂತ ಹೇಳ್ತೇವೆ ಅಂತದ್ದು ಇರುವುದಿಲ್ಲ. ಆದ್ರೆ ಆತನ ಮಕ್ಕಳು ಮುಖವು ಅದು ಲಜ್ಜೆಯಿಂದ ಬಾಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಮಾರ್ಕ 1ನೇ ಅಧ್ಯಾಯ 35ನೇ ವಚನವನ್ನು ನೋಡುವಾಗ, ಮುಂಜಾನೆ ದೇವರ ಹೆಸರನ್ನ ಮಹಿಮೆಪಡಿಸುವುದಕ್ಕೆ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನಮ್ಮ ಕರ್ತನಾದ ಯೇಸುನು ಆತನು ನಮಗೆ ರೋಲ್ ಮಾಡಲ್. ನಮ್ಮೆಲ್ಲರಿಗೆ ಮುಖ್ಯವಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ ಆತನು ನಮಗೆಲ್ಲ ಮಾದರಿ ಜೀವಿತವನ್ನ ಜೀವಿಸ್ತಾ, ಅವನು 33 ವರ್ಷ ಕಾಲ ನಮ್ಮಾಗೆ ಶರೀರಧಾರಿಯಾಗಿದ್ರು ಸಹ ಆತನು ಎಂತೆಲ್ಲಾ ಕಾರ್ಯಗಳನ್ನು ಮಾಡಿದ. ಇಂದಿಗೂ ಸಹ ಮುಂದೆ ಆತನು ಬರುವವರೆಗೂ, ನಾವು ಇರುವವರೆಗೂ ಆತನ ಎಲ್ಲಾ ಕಾರ್ಯಗಳು ನಮ್ಮನ್ನ ನಡೆಸುವಂತದ್ದಾಗಿದೆ. ಅದಕ್ಕಾಗಿ ದೇವರು ಮುಂಜಾನೆಯಲ್ಲೆದ್ದು ಬೆಳಿಗ್ಗೆ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಹೌದು ಕರ್ತನಲ್ಲಿ ಪ್ರಿಯರಾದವರೇ, ನಾವು ಅದೇ ರೀತಿ ಅಪೊಸ್ತಲರ ಕೃತ್ಯ 1ನೇ 14ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಈ ಲೋಕವನ್ನ ಬಿಟ್ಟು ಆತನು ಪರಲೋಕ ಆರೋಹಣವಾಗಿದ್ದಾನೆ. ಆರೋಹಣ ಇನ್ನೂ ಆಗಿಲ್ಲ, ಅದಕ್ಕೂ ಮೊದಲೇ ಆತನನ್ನ ಶಿಲುಬೆಗೆ ಹಾಕಿದ್ದಾರೆ. ಇಡೀ ಒಂದು ಈ ಅಪೋಸ್ತ ಅಥವಾ ಈ ಶಿಷ್ಯರುಗಳು ಚಂದ್ರ ಹೋಗಿದ್ದಾರೆ, ಆತನ ಹಿಂಬಾಲಿಸ್ತಕ್ಕಂಥವ್ರು ಚಂದ್ರ ಹೋಗಿದ್ದಾರೆ. ಆದ್ರೂ ಸಹ ಅವರು ಏಕ ಮನಸ್ಸಿನಿಂದ ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ನೋಡ್ತೇವೆ. ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14ನೇ ವಚನ ನೋಡ್ತೇವೆ. ಇವರೆಲ್ಲರೂ ಏಕ ಮನಸ್ಸಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಅಂದ್ರೆ ಇವರು ಆ ಒಂದು ಸಂದರ್ಭದಲ್ಲಿ ಸೋತು ಹೋಗದೆ, ಅವರು ಬಿದ್ದು ಹೋಗದೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೌದು, ಈಗೆಲ್ಲ ಇಷ್ಟೆಲ್ಲ ನೋಡುವಾಗ, ಈ ಅನೇಕ ವಿಚಾರಗಳನ್ನ ನೋಡುವಾಗ ಪ್ರಾರ್ಥನೆ ಮಹತ್ವವನ್ನ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ಸತ್ಯವೇದದಲ್ಲಿ ಇಂಥ ರೀತಿ ಅನೇಕ ಪ್ರಾರ್ಥನೆಗಳು ಯಾವ ರೀತಿ ಆಗಿತ್ತು ಎಂಬುದಾಗಿ ನೋಡುವಾಗ, ಮೊದಲನೇ ಪ್ರಾರ್ಥನೆ ನಾವು ನೋಡುವಾಗ ಅಲ್ಲಿ ತಗ್ಗಿಸಿಕೊಂಡು ಪ್ರಾರ್ಥಿಸಿ ಬಿಡುಗಡೆಯನ್ನ ಹೊಂದಿದರು. ಸುವಾರ್ತೆಯನ್ನ ಕೇಳಿ ತಗ್ಗಿಸಿಕೊಂಡು ಪ್ರಾರ್ಥಿಸಿ ಬಿಡುಗಡೆಯನ್ನ ಹೊಂದಿದರು ಎಂಬುದಾಗಿ. ಹೌದು, ನಮಗೆಲ್ಲರಿಗೂ ಗೊತ್ತು, ಯೋನನನ್ನ ದೇವರು ಅವನು ನಿನೆವೆ ಪಟ್ಟಣಕ್ಕೆ ನೀನು ಹೋಗು, ಸುವಾರ್ತೆಯನ್ನ ಸಾರು ಎಂಬುದಾಗಿ ಹೇಳ್ತಾನೆ. ಆದ್ರೆ ಅದನ್ನು ತಪ್ಪಿಸ್ಕೊಂಡು ಆತನ ಬೇರೆ ಕಡೆ ಹೋಗುವಂತಾರೆ. ಆದ್ರೆ ದೇವರು ಅವನನ್ನ ಬಿಡುವುದಿಲ್ಲ. ಯಾಕಂದ್ರೆ ದೇವರು ಆರಿಸ್ಕೊಂಡ ಮೇಲೆ ಯಾರ ಮೂಲಕವಾದ್ರೂ ಕಾರ್ಯವನ್ನ ಮಾಡ್ಬೇಕಾದ್ರೆ ಖಂಡಿತವಾಗಿ ಅವ್ರನ್ನ ಬಿಡದಂತ ಸ್ಥಿತಿಯನ್ನ ನೋಡುವಂತ. ಆದ್ರೆ ದೇವರು ಯೋನನ ಮೂಲಕ ಆ ನಿನೆವೆ ಪಟ್ಟಣಕ್ಕೆ ಆ ಒಂದು ಸುವಾರ್ತೆಯನ್ನ ಸಾರಲ್ಪಡುವಾಗ ನಾವು ನೋಡ್ತೇವೆ, ಆ ನಿನೆವೆ ಜನರು ಆ ಒಂದು ಸುವಾರ್ತೆಯನ್ನ ಕೇಳಿದ್ರು. ಏನಂತ? ನಿಮ್ಮನ್ನ ನೀವು ತಗ್ಗಿಸ್ಕೊಳ್ರಿ, ಇಲ್ಲ ಇನ್ನು 40 ದಿನದಲ್ಲಿ ಈ ನಿನೆವೆ ಪಟ್ಟಣ ನಾಶವಾಯ್ತದೆ ಎಂಬುದಾಗಿ ಅವರಿಗೆ ಸುವಾರ್ತೆ ಅವರ ಕಿವಿಯಲ್ಲಿ ಬೀಳುವಾಗ ಅವರು ಆ ಸುವಾರ್ತೆಯನ್ನ ಕೇಳಿ ತಮ್ಮನ್ನ ತಾವು ತಗ್ಗಿಸ್ಕೊಂಡದ್ ನೋಡ್ತವೆ. ಅವ್ರು ತಗ್ಗಿಸ್ಕೊಂಡಂತವರಾಗಿ ಆ ರಾಜನಿಂದ ಮೊದಲುಗೊಂಡು ಪ್ರತಿಯೊಬ್ರು ಸಹ ಅವರು ಉಪವಾಸ ಪ್ರಾರ್ಥನೆಯನ್ನ ಮಾಡಿದ್ರು, ತಮ್ಮನ್ನ ತಗ್ಗಿಸ್ಕೊಂಡ್ರು. ನಾವು ಅದನ್ನ ಯೋನ 3ನೇ ಅಧ್ಯಾಯ 1ರಿಂದ 10ನೇ ವಚನ ಓದ್ತೀವಿ. ಯಾಕಂದ್ರೆ ನಮ್ಗೆಲ್ಲ ವಾಕ್ಯ ಭಾಗ ಬಲ್ಲಂತವರಾದ್ರಿಂದ ನಾನು ಹಾಗೆ ನೇರವಾಗಿ ಹೇಳ್ತಾ ಇದ್ದೇನೆ, ಓದಿಸ್ತೆ. ಮತ್ತು ಇಲ್ಲಿ ಏನಪ್ಪಾ ಅಂತಂದ್ರೆ, ಅಲ್ಲಿ ನೋಡುವಾಗ ಅವರೆಲ್ಲರೂ ಸಹ ತಮ್ಮನ್ನು ತಗ್ಗಿಸಿಕೊಳ್ಳುವಾಗ ದೇವರು ಅವರ ತಗ್ಗಿಸುವಿಕೆಯನ್ನ, ಅವರ ಮೊರೆಯನ್ನ ಲಾಲಿಸಿ ಅವರಿಗೆ ಸದುತ್ತರವನ್ನು ಕೊಟ್ಟು ನಿನೆವೆ ಪಟ್ಟಣವನ್ನ ನಾಶವಾಗದ ರೀತಿ ಆತನು ಕಾಪಾಡದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಸುವಾರ್ತೆಯನ್ನ ಕೇಳಿದರು ಯೋನನ ಮೂಲಕ,
ಅವ್ರು ತಮ್ಮನ್ನ ತಾವು ತಗ್ಗಿಸಿಕೊಳ್ಳುವಾಗ ಅವರು ಏನಪ್ಪಾ ಎಂಬುದಾಗಿ ಹೇಳುವಾಗ ಅವರು ದೇವರಿಗೆ ತಮ್ಮನ್ನು ತಾವು ತಗ್ಗಿಸಿಕೊಂಡಂತವರಾಗಿ ಬಿಡುಗಡೆಯನ್ನ ಹೊಂದಿದರು. ಅದು ಪ್ರಾರ್ಥನೆ ಫಲವಾಗಿತ್ತು. ಈಗ ಸಹ ಲೋಕದಲ್ಲಿ ಅನೇಕ ವಿಚಾರಗಳು ಸಂಭವಿಸುವಾಗ ನಮ್ಮ ಜೀವಿತದಲ್ಲಿ ಆಗಿರ್ಬೋದು, ವೈಯಕ್ತಿಕ ಜೀವಿತ, ಕುಟುಂಬ ಜೀವಿತ, ಸಭಾ ಜೀವಿತ, ನಮ್ಮ ಸಾಮಾಜಿಕ ಜೀವಿತಗಳಲ್ಲಿ ಅನೇಕ ಘಟನೆಗಳ ನಡೆಯುವಾಗ ನಮ್ಮ ಕಿವಿಯಲ್ಲಿ ಸುವಾರ್ತೆ ಬಿಡ್ತೇವೆ. ಯಾಕಂದ್ರೆ ನಾವು ವಾಕ್ಯದ ನೋಡ್ತೇವೆ, ದಿನ ದಿನ ದೇವರು ವಿಧವಾಗಿ ಭಾಗವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಮಾತಾಡಿದ ಸುವಾರ್ತೆಗಳು ನಮ್ಮ ಕಿವಿಯಲ್ಲಿ ಬೀಳುವಾಗ ನಾವು ವಾಕ್ಯವನ್ನ ಕೇಳಿ ತಗ್ಗಿಸ್ಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಯಾವ ರೀತಿ ನಿನವೇ ಪಟ್ಟಣದವರು ಬಿಡುಗಡೆಯನ್ನು ಹೊಂದಿದರೋ ಅದೇ ರೀತಿ ನಾವು ಸಹ ಬಿಡುಗಡೆಯನ್ನ ಹೊಂದುವಂತವ್ರು ನಾವು ಆಗಿರ್ತೇವೆ ಎಂಬುದಾಗಿ ನೋಡ್ತೇವೆ. ಇನ್ನೊಂದು ಪ್ರಾರ್ಥನೆ ನಾವು ನೋಡುವಾಗ ನಿಸ್ವಾರ್ಥವಾದಂತಹ ಒಂದು ಪ್ರಾರ್ಥನೆ. ಇಲ್ಲಿ ಸೆಲ್ಫಿಶ್ನೆಸ್ ಇಲ್ಲದೆ ಇರತಕ್ಕಂಥದ್ದು. ನಮ್ಗೆಲ್ಲರಿಗೂ ಎಸ್ತೇರಳ ಚರಿತ್ರೆ ನಮ್ಗೆ ಗೊತ್ತು. ಇಲ್ಲಿ ಎಸ್ತೇರಳು ಅವಳು ರಾಣಿಯಾಗಿದ್ದಾಳೆ. ಅವರ ಚಿಕ್ಕಪ್ಪ ಮೊರ್ದೆಕಾಯಿ ಮತ್ತು ಹಾಮಾನನ ವಿಚಾರದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ಹಾಮಾನನು ಇಡೀ ಇಸ್ರಾಯೇಲ್ ಸಮೂಹವನ್ನ ನಾಶ ಮಾಡಬೇಕು ಎಂಬತಕ್ಕಂತ ಉದ್ದೇಶದಿಂದ ಎಲ್ಲೆಲ್ಲಿ ಇಸ್ರಾಯೇಲ್ ಅವ್ರನ್ನೆಲ್ಲರನ್ನ ಗಲ್ಲಿಗೆ ಹಾಕ್ಬೇಕು, ಅವರನ್ನ ಹಿಂಸೆಯನ್ನು ಪಡಿಸಿ ಅವ್ರನ್ನ ನಿರ್ನಾಮವನ್ನ ಮಾಡಬೇಕು ಎಂಬತಕ್ಕಂತಹ ಒಂದು ಕಾನೂನನ್ನ ಆತನು ರಾಜನನ್ನ ಓಲೈಸಿಕೊಂಡು ಅವರ ಮೂಲಕ ಆ ಕಾನೂನನ್ನು ತಂದದನ್ನು ನೋಡ್ತೇವೆ. ಇಂಥ ಸಂದರ್ಭದಲ್ಲಿ ಮೊರ್ದೆಕಾಯಿಯು ಏನ್ ಮಾಡ್ತಾನೆ, ಮೊರ್ದೆಕಾಯಿ ಎಸ್ತೇರ್ ರಾಣಿಗೆ ಹೇಳಿ ಕಳಿಸುವಂತದ್ದು, ನೀನು ಮಾತ್ರ ಸುಖವಾಗಿರ್ಬೇಕು, ನಮ್ಮ ಇಡೀ ಯಹೂದ್ಯರನ್ನು ಸಾಯ್ಬೇಕೆಂಬುದಾಗಿ ಹೇಳುವಂತವ್ರಾಗ್ತಾರೆ. ಅವಳು ಮನಸ್ಸು ಮಾಡಿದ್ದರೆ ಆ ವಿಚಾರವನ್ನ ಹೊರಗಡೆಗೆ ಬಿಡದೆ ಅವಳು ನಿಸ್ವಾರ್ಥ ನನಗೆ ಹೆಂಗಿದ್ರು ರಾಣಿಯ ಒಂದು ಸ್ಥಾನ ಸಿಕ್ಬಿಟ್ಟಿದ್ದಾರೆ, ಈ ಲೋಕದಲ್ಲಿ ನಾನು ರಾಣಿಯಾಗಿದ್ದೇನೆ, ರಾಣಿಯಾಗಿ ಇರ್ತೇನೆ ಎಂಬುದಾಗಿ ಆಕೆ ಇರ್ಬೋದಾಯ್ತು. ಆದ್ರೆ ಇಲ್ಲಿ ಆಕೆ ನಿಸ್ವಾರ್ಥವಾದಂತ ಒಂದು ಪ್ರಾರ್ಥನೆ ನೋಡ್ತೇವೆ. ಎಲ್ಲೆಲ್ಲಿ ಯಹೂದ್ಯರಿದ್ದಾರೋ ಅವರೆಲ್ರಿಗೂ ಸಹ ನೀವು ಹೇಳ್ರಿ, ಎಲ್ರು ಉಪವಾಸ ಪ್ರಾರ್ಥನೆಯನ್ನ ಮಾಡ್ರಿ. ಅವಳು ಸಹ ತಾನು ತನ್ನ ಸೇವಿಕೆಯರು ಎಲ್ಲರೂ ಸೇರಿ ಉಪವಾಸ ಪ್ರಾರ್ಥನೆಯನ್ನ ಮಾಡಿದ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೌದು, ಇಂಥ ನಿಸ್ವಾರ್ಥವಾದಂತ ಪ್ರಾರ್ಥನೆಯಿಂದ ದೇವರು ಕಾರ್ಯವನ್ನ ಮಾಡದ ನೋಡ್ತೇವೆ. ಆ ಒಂದು ಮೊರ್ದೆಕೈಯನ್ನ ಹಾಕಬೇಕಾದಂತಹ ಆ ನೇಣುಕಾಂಬಕ್ಕೆ ಆ ಹಾಮಾನನು ಆತನನ್ನು ಹಾಕದಂತನನ್ನು ನೋಡುವಂತವರಾಗಿದ್ದೇವೆ. ಇದು ನೋಡುವಾಗ ಇದು ಒಂದು ನಿಸ್ವಾರ್ಥವಾದಂತಹ ಪ್ರಾರ್ಥನೆಯನ್ನು ನಾವು ನೋಡುವಂತವರಾಗಿದ್ದೇವೆ. ಮತ್ತು ಹಾಗೆ ಇನ್ನೊಂದು ಪ್ರಾರ್ಥನೆ ನೋಡುವಾಗ ನಿರ್ಭಯವಾದಂತ ಪ್ರಾರ್ಥನೆ. ಅನೇಕ ಸಲ ಪ್ರಾರ್ಥನೆಗಳನ್ನು ಮಾಡುವಾಗ ನಮಗೆ ಭಯ ಸೃಷ್ಟಿಯಾಗುತ್ತೆ. ಅಯ್ಯೋ, ನಾವು ಎಲ್ಲರೂ ಗುಂಪಾಗಿ ತರ ಪ್ರಾರ್ಥನೆಯನ್ನು ಮಾಡುವಾಗ ಅಥವಾ ನಮ್ಗೆ ಏನಾಗ್ತದೆ ಅಂತ ಅನೇಕ ಕಾನೂನು ಕಟ್ಲೆಗಳು ತಂದುಬಿಟ್ಟು ಅನೇಕ ಕಾರ್ಯಗಳನ್ನು ಮಾಡುವಾಗ ನಮ್ಗೊಂದು ಭಯದ ವಾತಾವರಣ ಉಂಟಾಗ್ತದೆ. ಈ ಭಯದ ವಾತಾವರಣ ಉಂಟಾದಾಗ ನಾವು ಹೇಗಪ್ಪ ಏನು ಎಂಬುದಾಗಿ ಭಯಗ್ರಸ್ತರಾಗಿ ಪ್ರಾರ್ಥನೆಯನ್ನು ನೋಡುವಂತವರಾಗಿದ್ದೇವೆ. ಆದರೆ ನಿರ್ಭಯವಾದಂಥದ್ದು ಪ್ರಾರ್ಥನೆ ಸತ್ಯವೇದನ್ನು ನೋಡ್ತೇವೆ. ಅದು 1 ವರ್ಷಗಳು 18ನೇ 19ನೇ ವಚನ ನೋಡ್ತೀವಿ. ನಾವು ನೋಡುವಾಗ ಇಲ್ಲಿ ನಾವು ಎಲ್ಲರೂ ಚೆನ್ನಾಗಿ ಗೊತ್ತು, ಈ ಎಲಿಯನ್ ತಾನು ಆತನ ಒಂದು ಪ್ರಾರ್ಥನೆಯನ್ನು ನೋಡುವಂತವರಾಗಿದ್ದೇವೆ. ಅಲ್ಲೇನಂತೆ, ಅವನು ಕೆರೆಪ್ತ ಹಳ್ಳದ ಹತ್ರಕ್ಕೆ ಆತನು ಹೋಗಿದ್ದಾನೆ. ತಿರ್ಗ ಬಂದು ಆತನ ಹೇಳುವಂತ ಮಾತು, ಯೆಹೋವನೇ ನಿಜವಾದಂತ ದೇವರ ಅಥವಾ ಬಾಳನ ದೇವರು ನಿಜವಾದ ದೇವರು ಎಂಬುದಾಗಿ ಒಂದು ಪಂಥ್ಯವನ್ನ ಆತನ ಆಗದಂತ ನೋಡುತ್ತವರಾಗಿದ್ದೇವೆ. ಬಾಳನ 451 ಪ್ರವಾದಿಗಳು ಮತ್ತು ಅಶ್ವೇರ ದೇವತೆಯ 400 ಮಂದಿ ಪ್ರವಾದಿಗಳು ಇದ್ದಾರೆ. ಇವರು ಇಷ್ಟು ಜನರು ಅಂದ್ರೆ ಹೆಚ್ಚು ಕಡಿಮೆ ಅವರು 850 ಜನರಿದ್ದಾರೆ. ಆದ್ರೆ ಇದೇ ಅಧ್ಯಾಯದ 22ನೇ ವಚನ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ ಎಂಬುದಾಗಿ. ಅವನು ಅವರ ಸಂಖ್ಯೆಯನ್ನ ನೋಡ್ಲಿಲ್ಲ, ಅವರ ಗುಂಪನವನ ಆತನು ನೋಡ್ಲಿಲ್ಲ. ಆತನು ಹೇಳುವಂತ ಮಾತು, ನಾನೊಬ್ಬನೇ ಇದ್ದೇನೆ ಎಂಬುದಾಗಿ ಅವನು ನಿರ್ಭಯವಾಗಿ ಒಂದು ಪಂಥವನ್ನ, ಒಂದು ಚಾಲೆಂಜ್ ಅನ್ನು ಆತನು ಹಾಕುದನ್ನು ನೋಡ್ತೇವೆ. ಅವನ ಚಾಲೆಂಜ್ ಏನೆಂಬುದಾಗಿ ಹೇಳುವಾಗ, ಯೆಹೋವನೇ ನಿಜವಾದಂತ ದೇವರ ಅಥವಾ ಈ ಬಾಳನ ಅಥವಾ ಈ ಅಶೇರ ವಿಗ್ರಹವ ಯಾರು ಎಂಬುದಾಗಿ ಆತನು ಯಾವ ಭಯವಿಲ್ಲದೆ ಆತನ ಪಂಥವನ್ನ ಹಾಕುದನ್ನು ನೋಡುವಂತವರಾಗಿದ್ದೇವೆ. ಹೌದು, ಅಲ್ಲಿ ನಾವು ನೋಡುವಾಗ ಆ ಒಂದು ಪಂಥದಲ್ಲಿ ಹೇಳುವಾಗ ನಮ್ಗೆಲ್ಲರೂ ಅನೇಕ ಸಂದರ್ಭದಲ್ಲಿ ಕೇಳಿದ್ದೇವೆ. ಅವರು 2 ಹೋರಿಗಳನ್ನ ತರಬೇಕು, 2 ಯಜ್ಞವೇದಿಗಳನ್ನ ಮಾಡ್ಬೇಕು, ಆ ಯಜ್ಞವೇದಿಯ ಮೇಲೆ ಆ ಪ್ರಾಣಿಗಳನ್ನ ಒದಿಸಿ ಅದ್ರ ಮೇಲೆ ಹಾಕ್ಬೇಕು. ಆದ್ರೆ ಒಂದು ಕಂಡೀಷನ್, ಯಾವ ಕಾರಣಕ್ಕೂ ಸಹ ಆ ಒಂದು ಯಜ್ಞಕ್ಕೆ ಬೆಂಕಿಯನ್ನ ಹಚ್ಚಬಾರ್ದು. ನಿಮ್ಮ ದೇವರು ನಿಜವಾದಂತ ದೇವರಾಗಿದ್ರೆ ಆಕಾಶದ ಬೆಂಕಿಯನ್ನ ಕಳಿಸ್ಲಿ, ಇಲ್ಲೇ ನಮ್ಮ ದೇವರೇ ನಿಜವಾದ ದೇವರಾಗಿದ್ರೆ, ಯೆಹೋವನ ನಿಜವಾದಂತ ದೇವರಾಗಿದ್ರೆ ಆತನು ಬೆಂಕಿಯನ್ನ ಕಳಿಸ್ಲಿ ಎಂಬುದಾಗಿ ಮಾಡ್ತಾನೆ.
ಆಗ ಈ ಒಂದು ಬಾಳನ ಈ ಒಂದು ಪ್ರವಾದಿಗಳು ಅವ್ರು ಮಾಡುವಂತ ಕಾರ್ಯವನ್ನು ದಿನವೆಲ್ಲ ಅವರು ಏನ್ ಮಾಡ್ತಾರೆ, ಅರಚಾಡ್ತಾರೆ, ಕಿರಿಚಾಡ್ತಾರೆ, ಕುಣಿತಾರೆ, ತಮ್ಮ ದೇಹಗಳನ್ನೆಲ್ಲ ಗಾಯ ಮಾಡ್ಕೊಂಡು ಈ ದಿನಗಳಲ್ಲೂ ಸಹ ಅನೇಕ ಉತ್ಸವಗಳನ್ನ, ಅನ್ಯರ ಕಾರ್ಯಗಳನ್ನು ನೋಡುವಾಗ ಈ ಎಲ್ಲಾ ಕಾರ್ಯಗಳಲ್ಲಿ ಘಟಿಸುವಂತ ನೋಡುವಂತವರಾಗಿದ್ದೇವೆ. ಅವ್ರು ಏನೇ ಮಾಡೋದು ಸಹ ಅದು ಯಾವ ಕಾರ್ಯವೂ ಆಗ್ಲಿಲ್ಲ. ಆಗ ಅಲ್ಲಿ ಎಲ್ಲಿ ಹೇಳುವಂತ ಮಾತು, ಎಲ್ಲಿ ನಿಮ್ ದೇವರು ನಿದ್ದೆ ಮಾಡ್ತಾ ಇರ್ಬೇಕು ಅಥವಾ ಇನ್ನೇನು ಬೇರೆ ಕೆಲಸದಲ್ಲಿ ಮಗ್ನ ಆಗಿರ್ಬೇಕು, ಇನ್ನು ಜೋರಾಗಿ ಕಿರಿಚಿರಿ ಎಂಬುದಾಗಿ ಎಷ್ಟು ಧೈರ್ಯವಾಗಿ, ಅಷ್ಟು ಅವರು ಜನರೆಲ್ಲರೂ ನಾನೊಬ್ಬನೇ ಹೋಮನ ಪ್ರವಾದಿ ಇದ್ದೇನೆ ಎಂಬುದಾಗಿ ಹೇಳ್ದ. ಇನ್ನು ಉಳಿದಂತ ಅಷ್ಟೊಂದು ಜನ ಪ್ರವಾದಿಗಳು ಎಲ್ಲರೂ ಇರುವಾಗ ಆತನ ಎಂತ ನಿರ್ಭಯವಾಗಿ ಆತನ ಒಂದು ದೇವರ ಮೇಲೆ ಭರವಸೆ ಇಟ್ಟಂತವನಾಗಿ ಆತನ ಅವರಿಗೆ ಒಂದು ಪಂಥವನ್ನು ಹಾಕೋದನ್ನ ನೋಡ್ತೇವೆ. ಹೌದು, ಆ ಪಂಥವನ್ನು ಹಾಕಿದಾಗ ನಂತರ ನೋಡ್ತೇವೆ, ನಮ್ಗೆಲ್ಲ ಗೊತ್ತು. 12 ಕುಲಗಳಿಗೆ ಅವರ ಸಮಯ ಇವ್ರ ಸಮಯ ಬಂದಾಗ ಆತನು 12 ಕುಲಗಳಿಗೆ 12 ಕಲ್ಲುಗಳನ್ನು ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆಲ್ಲ ನೀರನ್ನ ಹಾಕಿ ಯಜ್ಞ ಪಶುವನ್ನ ಹಾಕಿ ಎಲ್ಲವನ್ನ ಮಾಡಿ ಆತನು ಅದೇ 38ನೇ ವಚನದ ಯೆಹೋವನೇ ನೀನೊಬ್ಬನೇ ನಿಜವಾದಂತ ದೇವರು ಎಂಬುದಾಗಿ ತಿಳಿಸ್ಕೊಡೋದಕ್ಕಾಗಿ ನೀನು ಆಕಾಶದಿಂದ ಬೆಂಕಿಯನ್ನು ಕಳಿಸ್ಕೊಡು ಎಂಬುದಾಗಿ ಬೇಡುವಾಗ ಆಕಾಶದಿಂದ ಬಂದು ಆ ಬೆಂಕಿ ಆ ಒಂದು ಯಜ್ಞವನ್ನ ದಹಿಸಿ ಬಿಡ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೌದು ಕರ್ತನಲ್ಲಿ ಪ್ರಿಯರಾದರೆ, ಪ್ರಾರ್ಥನೆ ಮಹತ್ವವನ್ನು ನಾವು ಕೇಳ್ತಾ ಬಂದ, ಪ್ರಾರ್ಥನೆ ಅಂದ್ರೆ ಏನು ಎಂಬುದನ್ನು ನಾವು ಕೇಳ್ತಾ ಬಂದೆವು. ಕೇಳಿದಂತ ಸುವಾರ್ತೆಗೆ ಅನುಗುಣವಾಗಿ ತಗ್ಗಿಸ್ಕೊಂಡಂತ ಪ್ರಾರ್ಥನೆಯನ್ನು ನಾವು ಕೇಳಿವಿ. ಯೋನನ ಸುವಾರ್ತೆಯನ್ನು ಸಾರದಿಂದ ಇಡಿವೆ ನಿನವೆ ಪಟ್ಟಣ ಉಳ್ಕೊಂಡಂತ ನೋಡ್ತೇವೆ. ಮತ್ತು ಎಸ್ತೇರಳು ತನ್ನನ್ನೊಬ್ಬಳನ್ನೇ ಆಕೆ ನೋಡ್ಕೊಳ್ಳದೆ ಇಡೀ ತನ್ನ ಒಂದು ವಂಶಕ್ಕಾಗಿ, ಕುಲಕ್ಕಾಗಿ ಆಕೆ ಪ್ರಾರ್ಥನೆಯನ್ನ ಮಾಡೋದನ್ನ ನೋಡಿ ನಾವು ಆಕೆಯ ಒಂದು ದೇವರಿಂದ ಉತ್ತರವನ್ನ ಪಡೆದನ್ನು ನೋಡ್ತೇವೆ. ಮತ್ತು ಹಾಗೆ ನಾವು ನೋಡುವ ಎಲೀಯನ ಬಗ್ಗೆ ನೋಡುವಾಗ ಆತ ನಿಸ್ವಾರ್ಥವಾದಂತ ಪ್ರಾರ್ಥನೆ ಮಾಡಿ ದೇವರಿಂದ ಆತನು ಉತ್ತರವನ್ನ ಪಡೆದನು ಅಂತ ನೋಡ್ತೇವೆ. ಈ ದಿನ ಈ ಒಂದು ರಕ್ಷಣಾ ದಿನಗಳಿರ್ತಕ್ಕಂಥ ನಾವುಗಳು ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ತೇವೆ, ಯಾವ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕಾದ್ರೆ ದಯಮಾಡಿ 1 ತಿಮೋಥಿ 2ನೇ ಅಧ್ಯಾಯ 1 ತಿಮೋಥಿ 2ನೇ ಅಧ್ಯಾಯ 1ರಿಂದ 4 ವಚನಗಳನ್ನ ನಾವು ಓದ್ಕೊಳ್ಳೋಣ. 1 ತಿಮೋಥಿ 2ನೇ ಅಧ್ಯಾಯ 1ರಿಂದ 4 ವಚನಗಳು. ಎಲ್ಲಕ್ಕಿಂತ ಮೊದಲು ಮನುಷ್ಯರೆಲ್ಲಗೋಸ್ಕರ ದೇವರ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಎಲ್ಲಾ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಸರ್ವ ವಿಷಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ. ಹೌದು, ಯಾಕಂದ್ರೆ ನಮ್ಮ ವಾಕ್ಯ ಗೊತ್ತಿದೆ, ನಮ್ಮ ಕರ್ತನ ಅಪ್ಪಣೆ ಲೋಕಕ್ಕೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಿ, ಯಾರು ನಂಬ್ತಾರವ್ರೆ ತಂದೆ ಮಗ ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನ ಮಾಡಿಸಿ, ಮತ್ತು ನೀವು ಆತನಿಂದ ಹೊಂದಿದಂತ ಉಪಕಾರಗಳ ಸ್ತೋತ್ರವನ್ನ ಸಲ್ಲಿಸಿ ಲೋಕಕ್ಕೆ ತಿಳಿಸ್ರಿ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳು ಇದಾಗಿರ್ಬೇಕು. ಹೌದು ಕರ್ತನ ಪ್ರಿಯರೇ, ಸಂಜೆ ವೇಳೆಯಲ್ಲಿ ಸ್ವಲ್ಪ ಗಡಿಬಿಡಿ ಇದೆ, ಎಲೆಕ್ಟ್ರಿಕ್ ತೊಂದರೆ ಇದೆ, ಅದನ್ನ ನಾನು ಮುಗಿಸ್ತಾ ಇದ್ದೇನೆ. ಈ ಪ್ರಾರ್ಥನೆ ವಿಚಾರವಾಗಿ ನಾವು ನೋಡಿದ್ದೇವೆ. ಹೌದು, ಪ್ರಾರ್ಥನೆ ಮಹತ್ವವನ್ನು ನೋಡಿದ್ದೇವೆ. ಅದಕ್ಕನುಗುಣವಾಗಿ ಈ 3 ವಿಧವಾದ ಪ್ರಾರ್ಥನೆಯನ್ನ ಕೇಳಿದ್ದೇವೆ. ನಮ್ಮ ಜೀವಿತದಲ್ಲಿಯೂ ಪ್ರಾರ್ಥನೆಗೆ ಯಾವ ಸ್ಥಾನವನ್ನು ಕೊಡ್ತಾ ಇದ್ದೇವೆ, ಪ್ರಾರ್ಥನೆ ಅವಶ್ಯಕತೆ ಏನಿದೆ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ಪ್ರಾರ್ಥನಾಪರರಾಗಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಎತ್ತಿಡುತ್ತಾ ಬಲಯುತವಾದ ಪ್ರಾರ್ಥನೆಯನ್ನು ಮಾಡಿ ಆತನ ಮಹಿಮೆಗಾಗಿ ಜೀವಿಸುವಂತೆ ದೇವರು ನಮ್ಮನ್ನೆಲ್ಲ ಬಲಪಡಿಸಿ ನಡೆಸಲಿ. ಆತನ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಆಮೇಲೆ ಎಲ್ಲರಿಗೂ ನಮಸ್ಕಾರ.